ಹಬ್ಬ ಹರಿದಿನಗಳು ಬಂದ್ರೆ ಸಾಕು, ಸರಕು ಸರಂಜಾಮುಗಳ ರೂಪದಲ್ಲಿ ಚೀನಿ ಡ್ರ್ಯಾಗನ್ ಸದ್ದಿಲ್ಲದೆ ನಮ್ಮ ಮನೆ ಹೊಕ್ಕಿ ಬಿಡುತ್ತೆ. ದೀಪಾವಳಿ ಹಬ್ಬದಲ್ಲಂತೂ ಪಟಾಕಿ, ಮೇಣದ ಬತ್ತಿ, ಗ್ರೀಟಿಂಗ್ಸ್ ಹೀಗೆ ಪ್ರತಿ ವಸ್ತುಗಳು ನಮಗೆ ಚೀನಾದಿಂದಲೇ ಆಮದಾಗಬೇಕು. ಭಾರತೀಯರ ಗುಡಿ ಕೈಗಾರಿಕೆಯನ್ನ ಸಂಪೂರ್ಣ ಗುಡಿಸಿ ಹಾಕಿ ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡಿರುವ ಈ ಚೀನಿ ಆಕ್ರಮಣ ಈಗ ಗಡಿಯಲ್ಲೂ ಕೂಡ ಮುಂದುವರೆದಿದೆ. ನಮ್ಮ ಸಾವಿರಾರು ಚದರ ಮೈಲಿ ಭೂಭಾಗವನ್ನ ಆಕ್ರಮಿಸಿಕೊಂಡಿರುವ ಆ ಪಾಪಿ ಚೀನಾ ಈಗ ಡೋಕ್ಲಾಂ ಪ್ರದೇಶವನ್ನ ವಶಪಡಿಸಿಕೊಳ್ಳಲು ವಿಫಲ ಯತ್ನ ನಡೆಸಿದೆ. ಈ ವೈರಿ ದೇಶದ ಬೆನ್ನುಮೂಳೆ ಮುರಿಯಲು ದೇಶವಾಸಿಗಳು ಚೀನಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ಎಂಬ ಕೂಗು ಎಲ್ಲೆಡೆಯಿಂದಲೂ ಕೇಳಿಬಂದಿದೆ. ಚೀನಾದ ಈ ಆರ್ಥಿಕ ಹಗಲು ದರೋಡೆಯ ವಿರುದ್ಧ ಕಾರ್ಕಳದಲ್ಲೊಂದಿಷ್ಟು ಜನ ತೊಡೆ ತಟ್ಟಿದ್ದಾರೆ. ಚೀನಾ ಪ್ರಾಡಕ್ಟ್ಗಳಿಗೆ ಸಡ್ಡು ಹೊಡೆಯಲು ಮುಂದಾದವರು ಮತ್ಯಾರೂ ಅಲ್ಲ, ಈ ವಿಕಲಚೇತನ ಮಕ್ಕಳು. ಇವರು ವಿಜೇತ ವಿಶೇಷ ಶಾಲೆಯ ದಿವ್ಯಾಂಗ ಮಕ್ಕಳು. ಇವರು ನಮ್ಮಂತೆ ಸಾಮಾನ್ಯರಲ್ಲ, ಇವರು ಅಸಾಮಾನ್ಯರು. ಈ ಬಾರಿಯ ದೀಪಾವಳಿಗೆ ನಿಮ್ಮ ಮನೆಯಲ್ಲಿ ಚೀನಾದ ಕ್ಯಾಂಡಲ್ಗಳು ಉರಿಯಬಾರದು ಅನ್ನೋ ಏಕೈಕ ಉದ್ದೇಶದಿಂದ ಈ ಮಕ್ಕಳು ಸ್ವದೇಶಿ ಮೇಣದ ಹಣತೆಗಳನ್ನು ತಯಾರಿಸಿದ್ದಾರೆ. ಅದು ಕೂಡ ಅತ್ಯಂತ ಕಡಿಮೆ ಬೆಲೆಗೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಹಂಚೋದಕ್ಕೆ ಗ್ರೀಟಿಂಗ್ಸ್ಗಳು ಬೇಕಾ? ಅದನ್ನು ಇವರೇ ತಯಾರಿಸಿಕೊಡುತ್ತಾರೆ. ಇವರು ಬೆವರು ಸುರಿಸಿ ತಯಾರಿಸಿದ ಸುಮಾರು 1 ಲಕ್ಷದಷ್ಟು ಮೇಣದ ಹಣತೆಗಳನ್ನು ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ಬೇರೆ ಊರುಗಳ ಚಿಂತೆ ನಮಗೆ ಇಲ್ಲ, ಆದರೆ ಕಾರ್ಕಳದ ಮಾರುಕಟ್ಟೆಯಲ್ಲಿ ಚೀನಿ ಮೇಣದ ಬತ್ತಿ ಮತ್ತು ಗ್ರೀಟಿಂಗ್ಸ್ಗಳನ್ನು ಸಂಪೂರ್ಣವಾಗಿ ಹೊರದಬ್ಬಬೇಕು ಅನ್ನೋದು ಈ ಮಕ್ಕಳ ಒಟ್ಟು ಉದ್ದೇಶ. ಸುಮಾರು 60ರಷ್ಟಿರುವ ಈ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ದೈಹಿಕ ಅಥವಾ ಮಾನಸಿಕ ವೈಕಲ್ಯಗಳಿರಬಹುದು. ಆದರೆ ಆ ನ್ಯೂನ್ಯತೆಯ ಬದಲಾಗಿ ಭಗವಂತ ಇವರೊಳಗೆ ಒಂದಷ್ಟು ವಿಶೇಷ ಪ್ರತಿಭೆಗಳನ್ನು ತುಂಬಿದ್ದಾನೆ. ತರಬೇತುದಾರರು ಹೇಳಿದ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಇವರು ಮಾಡಿ ಮುಗಿಸುತ್ತಾರೆ. ಇಲ್ಲಿ ಉತ್ತಮ ಹಾಡುಗಾರರಿದ್ದಾರೆ, ಉತ್ತಮ ಚಿತ್ರ ಕಲಾವಿದರಿದ್ದಾರೆ. ಈ ಸಂಸ್ಥೆಗೆ ಆಗಮಿಸುವ ಅತಿಥಿ ಅಭ್ಯಾಗತರಿಗೆ ಕೊಡುವ ಎಲ್ಲ ಸ್ಮರಣಿಕೆಗಳನ್ನ ಈ ಶಾಲೆಯ ಮಕ್ಕಳೇ ತಯಾರಿಸುತ್ತಾರೆ. ನಾವು ವಿಜಯ ಶಾಲೆ ಮಕ್ಕಳು ದೀಪಾವಳಿ ಹಣತೆಯನ್ನು ತಯಾರು ಮಾಡಿದ್ದೇವೆ. ಅದನ್ನು ನೀವು ತೆಗೆದುಕೊಂಡು ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಮಗೆ ಅನುಕಂಪ ಬೇಡ, ನಮಗೆ ಅವಕಾಶ ಕೊಡಿ ಅನ್ನುವ ಈ ಮಕ್ಕಳ ಶಾಲೆಗೆ ನೆರವಿನ ಅಗತ್ಯವಿದೆ. ಒಂದೊಂದು ಮಕ್ಕಳನ್ನೇ ನೋಡಿಕೊಳ್ಳಬೇಕಾದ್ರೆ ನಮ್ಮ ಪೋಷಕರು ಹರಸಾಹಸ ಪಡ್ತಾರೆ. ಆದರೆ ಇಲ್ಲಿ 60 ವಿವಿಧ ಮನಸ್ಥಿತಿಯ ವಿವಿಧ ಸಮಸ್ಯೆ ಇರುವ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡಲಾಗ್ತಾ ಇದೆ. ಈ ಸಂಸ್ಥೆಯ ಮುಖ್ಯಸ್ಥೆಯಾಗಿರುವ ಕಾಂತಿ ಹರೀಶ್ ದಂಪತಿಗಳು ಮತ್ತು ಸಿಬ್ಬಂದಿಗಳು ಈ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಲು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಮಕ್ಕಳೇ ತಯಾರಿಸಿದ ಈ ಮೇಣದ ಬತ್ತಿಗಳನ್ನ ಖರೀದಿಸಿದರೆ ಸ್ವದೇಶಿ ಜಾಗೃತಿಯ ಜೊತೆಗೆ ಈ ದಿವ್ಯಾಂಗ ಮಕ್ಕಳನ್ನ ಪ್ರೋತ್ಸಾಹಿಸಿದಂತಾಗುತ್ತದೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ಈ ಸಂಸ್ಥೆಯ ಸಂಚಾಲಕಿಯಾದ ಕಾಂತಿ ಹರೀಶ್ ಅವರು. ಸ್ವದೇಶಿ ವಸ್ತು ಈಗ ದೀಪಾವಳಿಗೆ ಬೇರೆ ಬೇರೆ ರೀತಿಯ ಆರ್ಟಿಫಿಷಿಯಲ್ ಲೈಟ್ಗಳನ್ನೆಲ್ಲ ತೆಗೆದುಕೊಂಡು ಬಂದು ಅದನ್ನ ಹೊತ್ತಿಸಿಕೊಂಡು ದೀಪಾವಳಿಯನ್ನು ಆಚರಿಸ್ತಾರೆ. ಅದರ ಬದಲು ನಮ್ಮ ಮಕ್ಕಳು ತಯಾರಿಸಿದಂತಹ ದೀಪಾವಳಿ ಹಣತೆ, ನಮ್ಮ ವಿಶೇಷ ಮಕ್ಕಳು ತಯಾರಿಸಿದಂಥದ್ದು, ಈ ಒಂದು ಹಣತೆಯನ್ನ ತಾವೆಲ್ಲರೂ ಖರೀದಿಸಿ ಈ ವಿಶೇಷ ಮಕ್ಕಳನ್ನ ತಾವು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ಚೀನಾ 360 ಕೋಟಿ ರೂಪಾಯಿ ಮೌಲ್ಯದ ಮೇಣದ ಬತ್ತಿಗಳನ್ನ ಭಾರತಕ್ಕೆ ತಂದು ಸುರಿಯುತ್ತದೆ. ಈ ಬಣ್ಣ ಬಣ್ಣದ ಕಳಪೆ ಬತ್ತಿಗಳನ್ನು ಉರಿಸಿ ನಮ್ಮ ಕೋಟ್ಯಾಂತರ ಹಣವನ್ನ ಶತ್ರು ದೇಶಕ್ಕೆ ಹರಿವಾಣದಲ್ಲಿಟ್ಟು ಕೊಡ್ತಾ ಇದ್ದೇವೆ. ಇದರ ಬದಲಾಗಿ ಈ ರೀತಿಯ ದೇಶಿ ಉತ್ಪನ್ನಗಳನ್ನ ಗ್ರಾಮದಲ್ಲಿ ತಯಾರಿಸಿದರೆ ನಿರುದ್ಯೋಗ ಸಮಸ್ಯೆಯ ನಿವಾರಣೆಯೊಂದಿಗೆ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗುತ್ತದೆ. ಮುಂದಿನ ಬಾರಿ ಅಪ್ಪಟ ದೇಶೀಯ ಶೈಲಿಯಲ್ಲಿ ಮಣ್ಣಿನ ಹಣತೆಗೆ ಘನೀಕೃತ ಎಳ್ಳೆಣ್ಣೆ ಬಳಸಿ ಹಣತೆ ತಯಾರಿಸುವ ಆಲೋಚನೆ ಈ ಸಂಸ್ಥೆಯ ಮುಖ್ಯಸ್ಥರಲ್ಲಿದೆ.
ಯಾವುದಕ್ಕೂ ಸಾರ್ವಜನಿಕರ ಪ್ರೋತ್ಸಾಹ ಅತ್ಯಗತ್ಯ. ವೀಕ್ಷಕರೇ, ಒಂದಲ್ಲ ಒಂದು ಸೃಜನಶೀಲ ಕೆಲಸವನ್ನ ಮಾಡಿಕೊಂಡು ಬಂದಿರುವಂತಹ ವಿಜೇತ ವಿಶೇಷ ಶಾಲೆ ಈ ಬಾರಿ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಒಂದಷ್ಟು ಸ್ವದೇಶಿ ಮೇಣದ ಬತ್ತಿಗಳನ್ನ, ಮೇಣದ ಹಣತೆಗಳನ್ನ ತಯಾರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಕೆಲಸವನ್ನು ಮಾಡಿರುವಂತದ್ದು ಇಲ್ಲಿನ ವಿಶೇಷ ಮಕ್ಕಳು. ಈ ಮಕ್ಕಳ ಕೈಯಿಂದ ತಯಾರಾದಂತಹ ಸುಮಾರು 1 ಲಕ್ಷಕ್ಕೂ ಅಧಿಕ ಹಣತೆಗಳು ಈ ಬಾರಿ ಮಾರುಕಟ್ಟೆಗೆ ಬರಲಿಕ್ಕಿವೆ. ಕೆಲವೊಂದು ಕಡೆಯಲ್ಲಿ ನಮ್ಮ ದುಡ್ಡಿನಿಂದ ನಮ್ಮ ಅರ್ಥವ್ಯವಸ್ಥೆಯನ್ನ ಹಾಳು ಮಾಡುತ್ತಾ, ನಮ್ಮ ಗಡಿ ಭಾಗದಲ್ಲಿ ದೇಶದ ವಿರುದ್ಧ ಸಂಚನ ಮಾಡುತ್ತಾ ಇರುವಂತಹ ಚೀನಾದ ಉತ್ಪನ್ನಗಳಿಗೆ ಸಡ್ಡು ಹೊಡೆಯೋದಕ್ಕೋಸ್ಕರ ಇಲ್ಲಿಯ ಮಕ್ಕಳು ತಯಾರಿಸಿದಂತಹ ಹಣತೆ ಈ ಬಾರಿ ಮಾರುಕಟ್ಟೆಗೆ ಬರಲಿಕ್ಕಿರುವಂತದ್ದು. ಈ ಮಾರುಕಟ್ಟೆಗೆ ಬಂದಿರುವಂತಹ ಹಣತೆಯನ್ನ ಖರೀದಿಸುವ ಮೂಲಕ ಒಂದು ರೀತಿಯಲ್ಲಿ ದೇಶದ ಆರ್ಥಿಕತೆಯನ್ನ ಬಲಪಡಿಸುವಂತ, ಸ್ವಾವಲಂಬಿಗೊಳಿಸುವಂತ ಒಂದು ಪ್ರಯತ್ನವಾದರೆ, ಇನ್ನೊಂದು ನಿಟ್ಟಿನಲ್ಲಿ ಆ ಸಮಾಜದಲ್ಲಿ ನಮ್ಮಷ್ಟೇ ಬದುಕುವಂತ ಆ ಹಕ್ಕನ್ನು ಹೊಂದಿರುವಂತ ಈ ಮಕ್ಕಳಿಗೂ ಕೂಡ ಒಂದು ರೀತಿಯಲ್ಲಿ ಬದುಕುವಂತ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡುತ್ತಾ, ಕ್ಯಾಮರಾಮ್ಯಾನ್ ಅಜಿತ್ ಜೊತೆ ಶ್ರೀಕಾಂತ್ ಶೆಟ್ಟಿ, ಮುಕ್ತಾ ಟಿವಿ, ಉಡುಪಿ.